ಸೊ ಇಲ್ಲಿ ನೀವೇನು ಪ್ರೂವ್ ಮಾಡ್ಬೇಕು ನೋಡಿ. ಸೊ ಏನು ಪ್ರೂವ್ ಮಾಡ್ತಾ ಹೋಗೋದು ಅಂದರೆ, ಸೊ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಸೊ ಈ ರೀತಿ ಪ್ರೂವ್ ಮಾಡಬೇಕು ಅಂದಾಗ ಸೊ ನಾನೇನು ಮಾಡ್ತೀನಿ, ಫಸ್ಟು ಎಲ್ ಎಚ್ ಎಸ್ ಪಾರ್ಟ್ನ ತಗೋತೀನಿ. ಸೊ ಐ ವಿಲ್ ಗೋ ವಿತ್ ಎಲ್ ಎಚ್ ಎಸ್ ಪಾರ್ಟ್. ಸೊ ಎಲ್ ಎಚ್ ಎಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ಸೊ ಏನಿದೆ, ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ, ಇದು ನಮ್ಮ ಎಲ್ ಎಚ್ ಎಸ್. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಬರೋಣ. ಸೊ ಕೊಸಿಕೆಂಟ್ನ ಏನಂತ ಬರ್ಕೋದಪ್ಪ, ಸೈನ್ ಎ ಅಂತ 1 ಡಿವೈಡಿಂಗ್ ಬೈ ಸೈನ್ ಎ ಅಂತ ಬರ್ಕೋಬೋದಲ್ವಾ, ಮೈನಸ್ ಸೈನ್ ಎ ಇರುತ್ತೆ. ಓಕೆನಾ, ಸೈನ್ ಎ. ಸೊ ಇಲ್ಲಿ ಸೀಕೆಂಟ್ ಎನ 1 ಬೈ ಕಾಸ್ ಎ ಅಂತ ಬರ್ಕೊಂಡ್ರೆ ಮೈನಸ್ ಕಾಸ್ ಎ ಆಸ್ ಇಟ್ ಈಸ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಜಸ್ಟ್ ವಿ ಗೋ ಥ್ರೂ ಎಲ್ ಸಿ ಎಮ್ ಮೆಥಡ್ ಸಾಲ್ವ್ ಮಾಡಿದಾಗ 1 ಮೈನಸ್, ಸೊ 1 1 1 ಬರುತ್ತೆ, ಸೈನ್ ಇಂಟು ಸೈನ್ ಸ್ಕ್ವೇರ್ ಆಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೈನ್ ಎ ಬರುತ್ತೆ. ನೆಕ್ಸ್ಟ್ ಈ ಕಡೆ ಬಂದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಕಾಸ್ ಎ ಬರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸ್ಟೆಪ್ ಇಲ್ಲಿಗೆ ಬನ್ನಿ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೈನ್ ಎ ಇರುತ್ತೆ. ನೆಕ್ಸ್ಟ್ ಸೊ ಇಂಟು ಇಲ್ಲಿಗೆ ಬಂದಾಗ ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬಂದಾಗ ಸೈನ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಕಾಸ್ ಎ ಬರುತ್ತೆ. ಹೆಂಗೆ ಸರ್ ಅಂತ ನೀವು ಕೇಳ್ಬೋದು, ನಿಮ್ಗೆ ಐಡೆಂಟಿಟಿ ಗೊತ್ತಿದೆಯಲ್ಲ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಈ ಐಡೆಂಟಿಟಿ ಯೂಸ್ ಮಾಡಿಕೊಂಡು ಸೈನ್ ಸ್ಕ್ವೇರ್ ಎ ಇಲ್ಲೇ ಇದ್ದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಇದು. ಸೊ ಅಕಸ್ಮಾತ್ ಕಾಸ್ ಸ್ಕ್ವೇರ್ ಎಲ್ಲಿ ಉಳಿಸ್ಕೊಂಡ್ರೆ ದಟ್ ಬಿಕಮ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಈ ಎರಡು ಟರ್ಮ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ 1 ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ, 1 ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರ್ತಕ್ಕಂಥದ್ದು ಕಾಸ್ ಎ ಇಂಟು ಸೈನ್ ಎ. ಸೊ ಇದು ನಮ್ಮ ಎಲ್ ಎಚ್ ಎಸ್ ಈಕ್ವೇಷನ್ ನಂಬರ್ 1 ಅಂತ ತಗೋತೀವಿ. ನೆಕ್ಸ್ಟ್ ಆರ್ ಎಚ್ ಎಸ್ನ ಕನ್ಸಿಡರ್ ಮಾಡಬೇಕು. ಸೊ ಇದು ಯಾಕೆ ಸರ್ ಆ ಪ್ರಾಬ್ಲಮ್ಗೆ ಆನ್ಸರ್ ಬರಲಿಲ್ಲ? ಸೊ ಕೆಲವೊಂದು ಪ್ರಾಬ್ಲಮ್ನಲ್ಲಿ ಎಲ್ ಎಚ್ ಎಸ್ ಇಸ್ ಕೊಟ್ಟು ನಾವೇನು ಪ್ರೂವ್ ಮಾಡ್ತೀವಿ, ಎಲ್ ಎಚ್ ಎಸ್ನ ತೊಗೊಂಡು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಬೇಕು. ಬಟ್ ಕೆಲವು ಕಂಡೀಷನಲ್ಲಿ ಸೊ ಆನ್ಸರ್ ಗೊತ್ತಾಗದೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಸೊ ಎಲ್ ಎಚ್ ಎಸ್ನ ಆರ್ ಎಚ್ ಎಸ್ನ ಎರಡನ್ನೂ ಸಿಂಪ್ಲಿಫೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದಾಗಿರುತ್ತೆ. 1 ಡಿವೈಡಿಂಗ್ ಬೈ ಸೊ ಇಲ್ಲಿ ಏನಿದೆ ಅಂದರೆ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇದೆ. ಸೊ ಟ್ಯಾನ್ ಎ ಅಂತ ಬಂದಾಗ ನಾವೇನಂತ ಬರ್ಕೋಬೋದು, ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೋಬೋದು, ಪ್ಲಸ್ ಕಾಟ್ ಎ ಅಂತ ಬಂದಾಗ ಕಾಸ್ ಎ ಬೈ ಸೈನ್ ಎ ಅಂತ ಬರ್ಕೋಬೋದು. ಸೊ ದಿಸ್ ಇಂಪ್ಲೈಸ್ 1 ಡಿವೈಡಿಂಗ್ ಬೈ ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ, ಪ್ಲಸ್ ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಸೊ ಇದು ಇಷ್ಟು ಡಿನಾಮಿನೇಟರ್ ಟರ್ಮ್ನ ರೆಸಿಪ್ರೋಕಲ್ ತಗೊಂಡಾಗ ನ್ಯೂಮರೇಟರ್ಗೆ ಹೋಗುತ್ತೆ ಸೈನ್ ಎ ಇಂಟು ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಇರುತ್ತೆ. ಸೊ ವಿ ಆಲ್ರೆಡಿ ನೋ ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ, ಅದ್ರ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಅಂದರೆ ಸೊ ಇಲ್ಲಿ ನಿಮ್ಗೆ ಏನು ಬರುತ್ತೆ ನೋಡ್ತಾ ಹೋಗಿ, ಸೊ ಇಲ್ಲಿ ಸೈನ್ ಎ ಇಂಟು ಕಾಸ್ ಎ ಸೊ ಡಿವೈಡಿಂಗ್ ಬೈ 1 ಬರುತ್ತೆ. ಇಟ್ ಇಂಪ್ಲೈಸ್ ಸೈನ್ ಎ ಇಂಟು ಕಾಸ್ ಎ. ಸೊ ಇದನ್ನ ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 2. ಸೊ ಇಲ್ಲಿ ಬರಿತಾ ಹೋಗ್ತೀವಿ ನೋಡಿ, ಫ್ರಮ್ ಈಕ್ವೇಷನ್ ನಂಬರ್ 1 and 2 ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಏನಾಗಿದೆ, ಈಕ್ವಲ್ ಆಗ್ತಿದೆ, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್